ಹಲೋ ಫ್ರೆಂಡ್ಸ್, ಇದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರದ ಬ್ಲಾಗ್ ಬಂದ್ಬಿಟ್ಟು ನಾನೇನು ಎಕ್ಸ್ಟ್ರಾ ಮಾಡ್ತಾಯಿಲ್ಲ ನೋಡಿ. ನಾನು ಇವತ್ತು ಸಂಜೆ ಅಡುಗೆ ಮಾಡ್ತಾಯಿದ್ದೀನಿ. 6 ಗಂಟೆ ಆಯ್ತಲ್ವ, ಅಡುಗೆ ಎಲ್ಲ ಹೆಚ್ಕೊತಾ. ನಾನು ಕೂಡ ಇವತ್ತು ನಮ್ಮದು ಮನೆ ದೇವ್ರ ವಾರ, ಅಂದರೆ ನಮ್ಮ ತವ್ರ ಮನೆ ದೇವರು. ನಿನ್ನೆ ಮನೆ ದೇವರು, ಗಂಡನ ಮನೆ ದೇವ್ರದ್ದು ವಾರ ಮಾಡ್ತೀನಿ. ಇವಾಗ ಶನಿವಾರ ನಮ್ಮ ಮನೆ ದೇವರು. ಆದರೆ ಇಲ್ಲಿ ಕೂಡ ಮನೆ ದೇವರು, ಅಂದರೆ ನಮ್ಮ ಗಂಡನ ಮನೆಯವರು ಮೊದಲನೇ ದೇವರು ಶನಿವಾರನ, ನಮ್ಮ ತವ್ರ ಮನೆ ವಾರನೂ ಶನಿವಾರನೇ. ಹಾಗಾಗಿ ನಾನು ಶನಿವಾರ ಶುಕ್ರವಾರ 2 ದಿನವೂ ವಾರ ಮಾಡ್ತೀನಿ. ಇನ್ನು ವಾರ ಎಲ್ಲ ಆಯಿತು, ಸ್ನಾನ ಆಯಿತು, ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿದ್ದು ಕೂಡ ಆಯಿತು. ಇನ್ನು ಅಡುಗೆಗೆಲ್ಲ ಮಾಡಬೇಕಲ್ವ, ಅದಕ್ಕೆ ಸ್ವಲ್ಪ ಅನ್ನ ಸಾಂಬಾರು ಮುದ್ದೆ ಮಾಡೋಣ ಅಂತ ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಏನಂದರೆ ನಾನು ಮಾಮೂಲಿ ಆಲೂಗೆಡ್ಡೆ ಮತ್ತು ಬೀನ್ಸ್, ಕ್ಯಾರೆಟು, ಬೀಟ್ರೂಟು ಎಲ್ಲ ಫುಲ್ ಮಿಕ್ಸ್ ತರಕಾರಿ, ಬದನೆಕಾಯಿ ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಬಟಾಣಿ ಸ್ವಲ್ಪ ಬಟಾಣಿಕಾಳು ನೆನೆ ಹಾಕಿದ್ದೆ. ಸೈಡಲ್ಲಿ ಮೆಣಸಿನ್ಕಾಯಿ ಹೆಚ್ಕೊಳ್ತಾ ಇದ್ದೀನಿ ಮಿಕ್ಸಿಗೆ. ಅಂದರೆ 1 ಈರುಳ್ಳಿ, 1 ಟೊಮೊಟೊ ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಂಗೆ 2 ಹೋಳು ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ, ಚಕ್ಕೆ ಮಸಾಲೆ, ಕಾಯಿ ಮಿಕ್ಸಿಗೆ ಹಾಕ್ಕೊಳ್ತೀನಿ ನಾನು. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಸಾಲೆ ಅಂದರೆ ಮಾಮೂಲಿ ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಅದು ಚಕ್ಕೆ, ಕಾಯಿ, ಬೆಳ್ಳುಳ್ಳಿ ಇಷ್ಟು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಮಾಮೂಲಿ ಒಗ್ಗರಣೆ, ಕರಿಬೇವು, ಸಾಸಿವೆ ಎಲ್ಲ ಹಾಕ್ಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕಿರೋದನ್ನು ಕೂಡ ಹಾಕ್ಬಿಟ್ಟು ಆಮೇಲೆ ತರಕಾರಿ ಕೂಡ ಹಾಕಿ, ಕಾಳು ಹಾಕಿದ್ದಲ್ಲ ಅದು ಕೂಡ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟರೆ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಯಾವಾಗಾದರೂ ಒಂದೊಂದು ಟೈಮ್ ಮಾಡಿದ್ರೆ. ಮತ್ತು ನಾನಿಲ್ಲಿ ಏನಂದರೆ ಒಂದು ಟೊಮೊಟೊ ಕೂಡ ಬೆಂದರೆ ಚೆನ್ನಾಗಿರುತ್ತಲ್ವ ತಿನ್ನೋದಕ್ಕೆಲ್ಲ ಅಂತ 1 ಟೊಮೊಟೊ ಕೂಡ ಹಂಗೆ ತರಕಾರಿ ಜೊತೆ ಟೊಮೊಟೊ ಹಾಕ್ತಾಯಿದ್ದೀನಿ ಅಷ್ಟೇ. ಏನಂದರೆ ಇವಾಗೆಲ್ಲ ಒಂದೊಂದು ಈ ಫೇಸ್ಬುಕ್ಕಲ್ಲೆಲ್ಲ ನಿಮ್ಮದು ಹಳೆ ಫ್ರೆಂಡ್ ಯಾವುದಾದ್ರೂ ಇದ್ದರೆ ಅವರೇನಾದರೂ ಹೊಸದಾಗಿ ಏನಾದರೂ ಚಾಟ್ ಮಾಡೋದಕ್ಕೆ ಕಟ್ಕೊಂಡ್ರೆ ಹಾಯ್ ಹೆಲೋ ಅಂತ ಮಾಡಿ. ನೀವು ಕೂಡ ಅದೇನಾದ್ರು ದುಡ್ಡು ಹಾಕಿ ಹಾಗೆ ಹೀಗೆ ನಂಗೆ ಕಷ್ಟ ಇದೆ ಏನಾದರೂ ಅಂತ ಹೇಳ್ಕೊಳೋದು, ಇಲ್ಲಾಂದರೆ ಅಮೌಂಟ್ ಹಾಕು, ಏನೋ ಶಾಪ್ ಮಾಡ್ತಿದ್ದೀನಿ ಆ ಥರ ಈ ಥರ ಅಂತ ಏನಾದರೂ ಹೇಳಿದ್ರೆ ಯಾರೂ ನಂಬೇಡಿ. ಒಂದ್ಸರಿ ಫೋನ್ ಮಾಡಿ ಕನ್ಫರ್ಮ್ ಆಗಿ ಮಾತಾಡಿ. ಏನಂದರೆ ಇವಾಗೆಲ್ಲ ಎಲ್ಲ ಮೋಸ ಮಾಡ್ತಿದ್ದಾರೆ. ಏನಂದರೆ ಫೋನ್ ಮಾಡಿದರೂ ಕೂಡ ನಾಟ್ ಇಶ್ಯೂ ಬರ್ತಾಯಿದೆ, ನೀಟಾಗಿ ಮಾತಾಡೋಲ್ಲ, ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ ಹಾಗೆ ಹೀಗೆ ಅಂತ ನೀಟಾಗಿ ಮಾತಾಡೋದೇ ಇಲ್ಲ, ಕಟ್ ಮಾಡಿಬಿಡ್ತಾರೆ. ಮೆಸೇಜ್ ಆದರೆ ಚೆನ್ನಾಗಿ ಮಾಡ್ತಾರೆ, ಅಮೌಂಟ್ ಹಾಕು ಹಾಗೆ ಹೀಗೆ ನಂಬರ್ ಕಳಿಸು ಈ ಥರ ಎಲ್ಲ ಮಾಡ್ತಾರೆ. ಯಾರೂ ನಂಬಕ್ಕೆ ಹೋಗಬೇಡಿ ಆ ಥರ ಎಲ್ಲ. ಅಂದರೆ ನಮ್ಮದು OTP ಏನಾದರೂ ಕೊಟ್ಟರೆ ಮತ್ತು ನಂಬರ್ ಕೂಡ ಸಿಕ್ಕರೆ, ಅಕೌಂಟ್ ನಂಬರ್ ಏನಾದರೂ ಫುಲ್ ಎಲ್ಲ ಬೋರ್ಸ್ಕೊಂಡ್ಬಿಡ್ತಾರೆ ಫೋನಲ್ಲಿ ಫುಲ್ಲು. ಯಾರೂ ಕೂಡ ಮೋಸ ಹೋಗಬೇಡಿ, ಯಾರಿಗೂ OTP ಶೇರ್ ಮಾಡಬೇಡಿ, ನಂಬರ್ ಕೂಡ ಶೇರ್ ಮಾಡಬೇಡಿ. ಫೇಸ್ಬುಕ್ಕಲ್ಲೇ ಆಗಲಿ ವಾಟ್ಸಪ್ಪಲ್ಲೇ ಆಗಲಿ ಸ್ವಲ್ಪ ಹುಷಾರಾಗಿ. ಇಲ್ಲಿಗೆ ನನ್ನ ಬ್ಲಾಗ್ ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.